Dim dum dana da dim dana da dim dum dana da dim dana dim. ಒಬ್ಬ ಹುಡುಗಿ ಬಹಳ ಓದಿತ್ತದು. ಅದಕ್ಕೆ ಅಡಿಗೆ ಮಾಡಕ್ಕೆ ಕಲ್ತಿದ್ದಿಲ್ಲ ಅದು. ಅವ್ರ ಅತ್ತೆ ಹೇಳಿದ್ಲಂತೀಗ, ನೋಡವ್ವ ಚಪಾತಿ ಮಾಡು, ನಾ ಗುಡಿಗೆ ಹೋಗಿ ಬರ್ತೀನಂತ ಅವ್ರ ಅತ್ತೆ ಗುಡಿಗೆ ಹೋದ್ಲು. ಆಕಿ ಗುಡಿಗೆ ಹೋಗಿ ಬರದ್ರೊಳಗ ಈಕಿ ಹಿಟ್ಟು ನಾದಿ ಆ ಹಿಟ್ಟಿನ ಪುಟ್ಟಿ ದೇವ್ರ ಕೋಲ್ಯಾಗ ಇಟ್ಟು ಅದ್ರ ಮೇಲೆ ಒಂದು ಗಂಟೆ ಇಟ್ಟಿದ್ಲು. ಅವ್ರ ಅತ್ತಿ ಬಂದು ಇದೇನ್ ಮಾಡಕತ್ತಿ ಬೇನ್, ಚಪಾತಿ ಮಾಡಕತ್ತೀನಿ ಅತ್ತಿ. ಅಲ್ಲಿ ಇಲ್ಯಾಕೆ ಹಿಂಗೆ ಹಿಟ್ಟೆಲ್ಲ ನಾದಿ ಪೂಜಾದ ಕೋಲ್ಯಾಗ ಇಟ್ಟು ಗಂಟೆ ಇಟ್ಟಿಲ್ಲ ಅದ್ರ ಮೇಲೆ. ಇಲ್ಲ, ಪುಸ್ತಕದಾಗ ಬರ್ದಾರ ಚಪಾತಿ ಹೆಂಗ್ ಮಾಡ್ಬೇಕಂದ್ರೆ ಹಿಟ್ಟು ನಾದಿದ ಮೇಲೆ ಒಂದು ಗಂಟೆ ಇಡ್ಬೇಕಂತ ಬರ್ದಾರ, ಅದಕ್ಕೆ ಗಂಟೆ ಇಟ್ಟಿನ ಅದ್ರ ಮೇಲೆ. ನೀವು ನೋಡಿ, ಒಬ್ಬ ತಂದೆ ಇರ್ತಾನ ಮನ್ಯಾಗ, ಮಗನಿಗೆ ಏನು ಕಲಿಸಬೇಕಾಗ್ತದೆ. ನಾವು ಹೊಲ ಮಾಡೀನ್ರಿ, ಮನಿ ಮಾಡೀನ್ರಿ, ಇಷ್ಟೆಲ್ಲ ಆಸ್ತಿ ಬಿಟ್ಟು ಹೋಗಿನಿ ಅಂತ ನಾವು ಅಂತೀವಿ. ಆಸ್ತಿ ಬಿಟ್ಟು ಹೋದವ ತಂದೆ ಆಗೋದಿಲ್ಲ. ನೀ ಹೆಂಗಿದ್ರು ಬಿಡಿಸ್ಕೊಂತಾನ, ಒಂದ್ ದಿವ್ಸ ಕಡೆಗೆ ಹೆಬ್ಬಟ್ರ ಒತ್ತಿಸ್ಕೊಂತಾನ ICUದಾಗ ಇದ್ದಾಗಾರ. ಮಕ್ಕಳಿಗೆ ಆಸ್ತಿ ಬಿಟ್ಟು ಹೋದವ ತಂದೆ ಆಗೋದಿಲ್ಲ, ಆದರ್ಶ ಕೊಟ್ಟು ಹೋದವ ತಂದೆ ಆಗ್ತಾನಷ್ಟೆ. ಆಸ್ತಿ ಬಿಟ್ಟು ಹೋದವನ ತಂದೆ ಆಗೋದಿಲ್ಲ, ಆದರ್ಶವನ್ನು ಕೊಟ್ಟು ಹೋದವನ ತಂದೆ ಆಗ್ತಾನೆ. ಬಲ್ಲವರಿಂದ ಕಲಿಬೇಕಾಗತ್ತಲ್ಲ. ನಾವೇನು ಕಲಿಸ್ತೀವಿ? ಅವು ಹುಡುಗರು ಆಡ್ತಿರ್ತಾವ, ಇವ ಹೋಗಿ ಹೊರಗೆ ಕಟ್ಟಿ ಮೇಲೆ ಗೆಳೆಯರು ಕೂಡ ಕುಂತ ಈಗ ಚುಟ್ಟ ಹಚ್ಕೊಂಡ್ ಹೋಗಂತ ಕಳಿಸ್ತಾನ ಅವ್ ನಿಮ್ಮ ಮಗನಿಗೆ. ಅವ ಆಡ್ತಿರ್ತಾವ ಮಕ್ಕಳವ್. ಇವ ಚುಟ್ಟ ಹಚ್ಕೊಂಬರಕ್ ಅಲ್ಲಿಗೆ ಹೋಗಕ್ ಅಡಿಗೆ ಮನೆ ಅರ್ಧ ಕಿಲೋಮೀಟರ್ ಇರ್ತೈತದ ಹಿಂದ್. ಹೋಗಿ ಚುಟ್ಟ ಹಚ್ಕೊಂಡು ಪಡಸಾಲಿಗೆ ಬರ್ತಾನ, ಆರ್ತೈತದ. ಮತ್ತ ಹೋಗ್ತಾನ, ಅವು ಅಡಿಗೆ ಮಾಡ್ತಿರ್ತಾಳ, ಒಲಿಗೆ ಹಚ್ಕೊಂತಾನ, ಪಡಸಾಲಿಗೆ ಬರದ್ರಾಗ ಮತ್ತ ಆರ್ತೈತದ. ಮತ್ತ ಹೋಗ್ತಾನ, ಮತ್ತ ಹಚ್ಕೊಂಡ್ ಬರ್ತಾನ, ಅಡಿಗೆ ಮನಿ ಪಡಸಾಲಿಗೆ ಬರದ್ರಾಗ ಆರ್ತಿತ್ತು. ಒಂದು ಜುರ್ಕಿ ಜಗ್ಗೆ ಕೊಟ್ಟವ್ರ ಅಪ್ಪಗ. ಅವ ಆಡಕ್ ಕುಂತ, ಅವಾಗ ಮಗನಿಗೆ ಬುದ್ಧಿವಾದ ಹೇಳಕತ್ತಾನ, ನಿಮಗೆ ಏನು ಗೊತ್ತೈತಿ? ಬರೀ ಆಟ ಅಂತೀರಿ, ಜೀವನಂದ ಏನ್ರ ಗೊತ್ತೈತೆ ನಿಮಗ? ಅವ ಮಗ ಮನಸ್ನಾಗ ಅಂತಿರ್ತಾನ, ಅಲ್ಲೇ ಪಡಸಲೆಗ ಗೊತ್ತಾಗೈತೆ ನನಗೆ ಜೀವನಂದ್ರಿ. ನೀ ಏನ್ ಹೇಳೋದು ಬೇಡ, ಪಡಸಲೆಗ ಯಾವಾಗ ಒಂದು ಜುರ್ಕಿ ತಗೊಂಡಿದ್ದೆ ಅವಾಗ ಗೊತ್ತಾಗೈತೆ. ಏನು ಕಲಿಸೋದು ನಾವು ಮಕ್ಕಳಿಗೆ? ಚಲೋದು ಕೊಟ್ಟು ಹೋಗಬೇಕು. ಆಸ್ತಿ ಕೊಟ್ಟವನಲ್ಲ, ಆ ಆಸ್ತಿ ಬಿಟ್ಟು ಹೋದವನಲ್ಲ, ಆದರ್ಶವನ್ನು ಕೊಟ್ಟು ಹೋದವರು ತಂದೆ ತಾಯಿಗಳಾಗ್ತಾರೆ. ಬಲ್ಲವರಿಂದ ಕಲ್ತು, ಶಾಸ್ತ್ರಗಳಿಂ ಕೇಳುತ್ತಂ. ಕೆಲವು ಶಾಸ್ತ್ರದ ಮಾತುಗಳಿಂದ ಕೇಳೋದು. ಶಾಸ್ತ್ರ ಅಂದ್ರ ಹೀಗ ನಡಿಬೇಕು, ಹೀಗ ನುಡಿಬೇಕು, ಹೀಗೆ ಉಣಬೇಕು ಅಂತ ಕಲಿಸೋದು. ಶಾಸ್ತ್ರ ಅಂದ್ರ ಡೂಸ್ ಅಂಡ್ ಡೋಂಟ್ಸ್, ಇದನ್ನು ಮಾಡು, ಇದನ್ನು ಮಾಡಬೇಡ ಅಂತ ಕಲಿಸೋದು ಶಾಸ್ತ್ರ. ನೀವು ನೋಡಿ, ಮನುಷ್ಯಾಗ ಹೇಳ್ಯಾರ, ಏನಾದರೂ ಆಗು ಮೊದಲು ಮಾನವನಾಗು ಅಂತ. ಯಾರಿಗೆ ಹೇಳ್ಯಾರ? ಎಲ್ಲ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ಏನು ಕಲಿಸ್ಯಾರಂದ್ರೆ, ಏನಾದರೂ ಆಗು ಮೊದಲು ಮಾನವನಾಗು. ಮೊದಲು ಹುಲಿಯಾಗ, ನೀ ಏನಾದರೂ ಆಗು ಮೊದಲು ಹುಲಿಯಾಗು ಅಂತ ಯಾವ್ದಾರ ಹುಲಿಗೆ ಹೇಳ್ಯಾರ? ನೀ ಏನಾದರೂ ಆಗು ಮೊದಲು ಆಕಳಾಗು ಅಂತ ಯಾರಿಗಾರ ಹೇಳ್ಯಾರ? ನೀ ಏನಾದರೂ ಆಗು ಮೊದಲು ಎಮ್ಮೆ ಆಗು ಅಂತ ಯಾರಿಗಾರ ಹೇಳ್ಯಾರ? ಏನಾದರೂ ಆಗು ಮೊದಲು ಮಾನವನಾಗು ಅಂತ ಇವನಿಗೆ ಯಾಕೆ ಕಲಿಸ್ಬೇಕು ಹೇಳಿ? ಯಾವನೊಬ್ಬ ಪುಸ್ತಕ ಬರ್ದನಂತ, ನೀ ಏನಾದರೂ ಆಗು ಮೊದಲು ಮಾನವನಾಗು ಅಂತ. ಅದು ಪುಸ್ತಕ ಬರೆದಿದ್ದ, ಒಟ್ಟ ಅದು ಮಾರಾಟನೇ ಆಗ್ಲಿಲ್ಲ. ಅದ್ರಾಗ ಒಂದು ಅಕ್ಷರ ತಪ್ಪಾಗಿತ್ತಂತ. ಅವ ಏನಾದರೂ ಆಗು ಮೊದಲು ಮಾನವನಾಗು ಅನ್ನೋದು ಬಿಟ್ಟು ಏನಾದರೂ ಆಗು ಮೊದಲು ಮಾವನಾಗು ಅಂತ ಬರೆದು ಬಿಟ್ಟಿದ್ದ. ಏನಾದರೂ ಆಗು ಮೊದಲು ಮಾನವನಾಗು ಅಂತ ಯಾವುದಕ್ಕೂ ಹೇಳಿಲ್ಲ. ಪಶು ಪಕ್ಷಿಗಳಿಗೆ ನೀವು ಪಕ್ಷಿ ಆಗು, ಹಕ್ಕಿ ಆಗು, ಮಾನವನಾಗು ಅಂತ ಇವನಿಗೆ ಯಾಕೆ ಕಲಿಸಿದ್ರು ಅಂದ್ರೆ, ಇವ ಮನುಷ್ಯ ಕಂಡಂಗೆ ಕಾಣ್ತಾನ, ಆದ್ರೆ ಮನುಷ್ಯರಂಗಿಲ್ಲ ಅಷ್ಟೇ. ಶಾಸ್ತ್ರಗಳೆಂ ಕೇಳುತ್ತೆ, ಮಾಳ್ಪವರಿಂದ ಕಂಡು. ಕೆಲವು ಮಾಡೋರು ನೋಡಿ ಕಲಿಬೇಕಲ್ಲ. ಎಲ್ಲನೂ ನಾನೇ ಮಾಡ್ತೀನಂದ್ರೆ ಹೆಂಗಾಗ್ತೈತಿ? ಈಗ ಒಬ್ಬ ರೈತ ಇರ್ತಾನ, ಹೊಲ ಬಿತ್ತಿರ್ತಾನ, ಅವ್ರ ಅಪ್ಪ ಬಿತ್ತದ ನೋಡಿ ಮಗ ಕಲಿತಾನ. ಗಡಿಗೆ ಮಾಡೋರು ನೋಡಿ ಗಡಿಗೆ ಮಾಡೋದು ಕಲಿತಾನ. ಎಲ್ಲನೂ ಓದೇ ತಿಳ್ಕೊಬೇಕಂದ್ರೆ ಆಗ್ತೈತೇನು? ಈ ಪಾದರಕ್ಷೆ ಹೊಲಿಯವ್ರು ಇರ್ತಾರ, ಅಪ್ಪ ಹೊಲಿತಿದ್ನಂದ್ರೆ ಮಗ ಹೊಲಿಯೋದು ಕಲಿತಾನ. ಎಲ್ಲದೂ ಓದಿ ತಿಳ್ಕೊಂತೀವಂತಿಲ್ಲ, ಕೆಲವೊಂದು ಮಾಡುವುದನ್ನು ನೋಡಿ ಕಲಿಬೇಕಾಗ್ತದೆ. ಕೆಲವು ಮಾಳ್ಪವರಿಂದ ಕಂಡು. ಈಗ ಅಡಿಗೆ ಮಾಡೋದಿರ್ತೈತಿ, ತಾಯಂದ್ರೆ ನೀವೆಲ್ಲವೂ ಪುಸ್ತಕ ಓದಿನ ಕಲಿಯಕ್ಕಾಗತ್ತಾನ, ತಾಯಿ ಮಾಡಿದ್ದು ನೋಡಿ ಕಲಿಬೇಕಾಗ್ತೈತಿ. ಒಬ್ಬ ಹುಡುಗಿ ಬಹಳ ಓದಿತ್ತದು, ಅದಕ್ಕೆ ಅಡಿಗೆ ಮಾಡಕ್ಕೆ ಕಲ್ತಿದ್ದಿಲ್ಲ ಅದು. ಅವ್ರ ಅತ್ತೆ ಹೇಳಿದ್ಲಂತೀಗ, ನೋಡವ್ವ ಚಪಾತಿ ಮಾಡು, ನಾ ಗುಡಿಗೆ ಹೋಗಿ ಬರ್ತೀನಂತ ಅವ್ರ ಅತ್ತೆ ಗುಡಿಗೆ ಹೋದ್ಲು. ಆಕಿ ಗುಡಿಗೆ ಹೋಗಿ ಬರದ್ರೊಳಗ ಈಕಿ
ಹಿಟ್ಟು ನಾದಿ ಆ ಹಿಟ್ಟಿನ ಪುಟ್ಟಿ ದೇವ್ರ ಕೋಲ್ಯಾಗ ಇಟ್ಟು ಅದ್ರ ಮೇಲೆ ಒಂದು ಗಂಟೆ ಇಟ್ಟಿದ್ಲು. ಅವ್ರ ಅತ್ತಿ ಬಂದು ಇದೇನ್ ಮಾಡಕತ್ತಿ ಬೇನ್ ಚಪಾತಿ ಮಾಡಕತ್ತೀನಿ ಅತ್ತಿ. ಅಲ್ಲಿ ಇಲ್ಯಾಕೆ ಹಿಂಗೆ ಹಿಟ್ಟೆಲ್ಲ ನಾದಿ ಪೂಜಾದ ಕೋಲ್ಯಾಗ ಇಟ್ಟು ಗಂಟೆ ಇಟ್ಟಿಲ್ಲ ಅದ್ರ ಮೇಲೆ. ಇಲ್ಲ, ಪುಸ್ತಕದಾಗ ಬರ್ದಾರ ಚಪಾತಿ ಹೆಂಗ್ ಮಾಡ್ಬೇಕಂದ್ರೆ ಹಿಟ್ಟು ನಾದಿದ ಮೇಲೆ ಒಂದು ಗಂಟೆ ಇಡ್ಬೇಕಂತ ಬರ್ದಾರ, ಅದಕ್ಕೆ ಗಂಟೆ ಇಟ್ಟಿನ ಅದ್ರ ಮೇಲೆ. ಹಿಂಗ ಪುಸ್ತಕ ನೋಡಿನೇ ಎಲ್ಲ ಜ್ಞಾನ ಬರ್ತೈತೆ ಅನ್ನೋ ತಾಯಿ ಕಲಿಸಬೇಕಾಗ್ತೈತೆ ಅಡಿಗೆ ಮಾಡಿ. ಕೆಲವೊಮ್ಮೆ ಮಾಳ್ಪವರಿಂದ ಕಂಡು ಕೆಲವೊಮ್ಮೆ ಸುಜ್ಞಾನದೆಂ ನೋಡುತ್ತ. ಕೆಲವು ಬರೇ ಹಾಗೆ ಬರುವುದಿಲ್ಲ, ಕೆಲವು ಜ್ಞಾನದಿಂದ ನೋಡ್ಬೇಕಾಗ್ತೈತೆ ಅಷ್ಟೆ. ಈಗ ದೊಡ್ಡವರು ಮಾಡ್ಯಾರಂತ ತಿಳ್ಕೊಂಡು ನಾವು ಮಾಡೋದಲ್ಲ, ದೊಡ್ಡವ್ರ ಮಕ್ಕಳು ಆಡ್ತಾರಂತ ತಿಳ್ಕೊಂಡು ನಾವು ಆಡಬಾರ್ದು. ದೊಡ್ಡವ್ರ ಮಕ್ಕಳು ರಾತ್ರಿ 12ಕ್ಕೆ ಬರ್ತಾರಂತ ತಿಳ್ಕೊಂಡು ಇವರು 12ಕ್ಕೆ ಬರೋ, ಅವ್ರು ದೊಡ್ಡವ್ರ ಮಕ್ಕಳು ನಡೀತೈತೆ ಅವ್ರದಷ್ಟೆ. ಸೊಳ್ಳಿ ಅಂತ ಸೊಳ್ಳಿ 6 ಗಂಟೆಗೆ ಮನಿ ಸೇರ್ತೈತಿ, ನೀ 12 ಗಂಟೆಗೆ ಬಂದ್ರೆ ಹೆಂಗ? ಕಲಿಬೇಕಲ್ಲ, ಎಲ್ಲರೂ ಅವ್ರು ಮಾಡ್ಯಾರಂತ ನೀ ಮಾಡಬೇಡ, ಕೆಲವು ಜ್ಞಾನದಿಂದ ನೋಡಬೇಕು. ಈಗ ತಾಯಂದಿರದಾರ ನನ್ನ ಬಹಳ ಅನುಭವದೊಳಗೆ ಏನು ಅಂದ್ರೆ, ಯಜಮಾನಿಗೆ ಬಹಳ ಕಿಟಿ ಕೊಡ್ತಿರ್ತಾರೆ, ಮನಿ ಕಟ್ಟಿಸ್ಬೇಕು, ನಮಗೊಂದು ಮನಿ ಆಗಿಲ್ಲ, ನಮಗೊಂದು ಮನಿ ಆಗಿಲ್ಲ. ಅಲ್ಲ, ನೋಡ್ಬೇಕಲ್ಲ ಎಷ್ಟು ಸಾಲ ಐತಿ, ಎಷ್ಟು ಸಾಲ ಮಾಡಬೇಕು, ಎಷ್ಟು ಸಾಲ ಮಾಡಿದ್ರೆ ನಮ್ಮ ಮನಿ ಮುಗಿತೈತಿ ಅನ್ನೋದು ಗೊತ್ತಿರ್ಬೇಕು ನಮಗೆ. ಬಹಳ ಸಾಲ ಮಾಡಿ ಮನಿ ಕಟ್ಟಿಸ್ತೀವಿ, ಸಾಲ ತೀರ್ಸಕ್ಕಿದ್ದ ಮನಿ ಮತ್ತ ಮಾರ್ತೀವಿ, ಮನಿ ಹೋಗ್ತೈತಿ, ಸಾಲ ಉಳಿದಿರ್ತೈತಿ. ನಮಗ ಸುಜ್ಞಾನದಿಂದ ನೋಡ್ಬೇಕಷ್ಟೇ, ಎಷ್ಟು ಸಾಲ ಮಾಡಿದ್ರೆ ನಮ್ಮ ಮನಿ ನಡೀತೈತಿ. ಈಗ ಒಂದು ಶಬ್ದ ಬಳಸುದಿಲ್ಲ ನೀವು, ಆ ಹುಡುಗಿ ಕಾಲ್ಗುಣ ಚಲೋ ಐತಿ ಅದರಿಂದ ಮನಿ ಎತ್ತು ಅಂತೆ. ಕಾಲ್ಗುಣ ಅಂದ್ರೆ ಏನು? ಕಾಲ್ಗುಣ ಅಂದ್ರೆ ಕಾಲಾಗಿರುವುದಿಲ್ಲ. ಕಾಲ್ಗುಣ ಅಂದ್ರೆ ನಮ್ಮ ಯಜಮಾನಿಗೆ ಎಷ್ಟು ಸಂಬಳ ಐತಿ, ಎಷ್ಟು ದುಡಿತಾನ, ನಾ ಎಷ್ಟು ಸಾಲ ಮಾಡಿಸಬೇಕು, ಎಷ್ಟು ಸಾಲ ಮಾಡಿದ್ರೆ ನಾವು ತೀರಿಸ್ತೀವಿ, ನಮ್ಮ ಮಕ್ಕಳ ಸಾಲಿಗೆ ಎಷ್ಟು ಇಡಬೇಕು. ಹೀಗ ಕಾಲಕ್ಕೆ ತಕ್ಕಂಗೆ ಕಾಲವನ್ನು ನೋಡಿ ಬದುಕೋ ಗುಣಕ್ಕೆ ಕಾಲ್ಗುಣ ಅಂತಾರೆ ಹೊರತು ಕಾಲಾಗಿರುವುದಿಲ್ಲ. ಹಿಂಗಿದ್ದವ್ರು ಮನಿ ಹೇಳತ್ತವ ಅಷ್ಟ.